ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಸಂಚಿತಾ ಫ್ಯಾಮಿಲಿ ಚಾನೆಲ್. ವೆಲ್ಕಮ್. ಯಾ ಸೊ ಇವತ್ತು ನಾವು ತುಳಸಿ ಪೂಜೆ ಮಾಡ್ತಾ ಇದ್ದೀವಿ. ಸೊ ನಾವು ಯಾವ ರೀತಿ ತುಳಸಿ ಪೂಜೆ ಮಾಡ್ತಾ ಇದ್ದೀವಿ ಆ್ಯಂಡ್ ನಾನು ಕೂಡ ಫಸ್ಟ್ ಟೈಮ್ ಪ್ರಾಪರಾಗಿ ಎಲ್ಲ ರಿಚುವಲ್ಸ್ನ ಕ್ಲಿಯರಾಗಿ ತಿಳ್ಕೊಂಡು ಮಾಡ್ತಾ ಇದ್ದೀನಿ. ಸೊ ನಂತರ ಭಾಳ ಜನ ಇರ್ತೀರ. ಸೊ ಇವತ್ತು ನಾನು ಯಾವ ರೀತಿ ತುಳಸಿ ಪೂಜೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಸೊ ವೆಲ್ಕಮ್ ಟು ಅವರ್ ಚಾನಲ್. ಇದು ನಮ್ಮ ಮನೆ ಎಂಟ್ರೆನ್ಸ್. ಸೊ ನಾನು ತುಳಸಿ ಗಿಡನ ಇಲ್ಲಿಡಬೇಕು ಅಂದ್ಕೊತಿದ್ದೀನಿ. ಸೊ ಫಸ್ಟ್ ಈ ಜಾಗನ ನೀಟ್ ಮಾಡಿಕೊಂಡು ಚೆನ್ನಾಗಿ ಒರೆಸ್ಕೊಂಡು ಅದ್ರ ಮೇಲೆ ರಂಗೋಲಿ ಹಾಕಿ ಅದ್ರ ಮೇಲೆ ಪೀಠ ಇಟ್ಟು ಆಮೇಲೆ ಅದ್ರ ಮೇಲೆ ತುಳಸಿ ಗಿಡ ಇಡಬೇಕು. ಸೊ ಈ ಸಾರಿ ನಮ್ಮ ಮನೇಲಿ 2 ತುಳಸಿ ಗಿಡ ಚೆನ್ನಾಗಿ ಬಂದಿದೆ. ಯೂಶ್ವಲಾಗಿ ಅಷ್ಟು ಹೋದ ವರ್ಷ ಎಲ್ಲ ನಮ್ಮ ಮನೇಲಿ ತುಳಸಿ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಟಚ್ವುಡ್ ಈ ಸಾರಿ ಚೆನ್ನಾಗಿ ಬಿಸಿಲಲ್ಲಿ ಹೊರಗಡೆ ಇಟ್ಟಿದ್ದೆ. ಸೊ 2 ಪಾಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ನಾನು ಡೆಕೋರೇಟ್ ಮಾಡ್ತಾ ಇರೋದು ಈ ಪಾಟಲ್ಲಿ. ಆ್ಯಂಡ್ ಎಸ್, 2ಕ್ಕೂ ಪೂಜೆ ಮಾಡಿ ಡೆಕೋರೇಟ್ ಮಾಡಿ ಪೂಜೆ ಮಾಡ್ತೀನಿ. ಬಟ್ ಇದನ್ನು ಮೇಯ್ನಾಗಿ ಪೂಜೆಗೆ ಅಂತ ಇಡ್ತಾ ಇದ್ದೀನಿ. ಸೊ ಇದು ನಮ್ಮ ಮನೆ ತುಳಸಿ. ಹಾಯ್. ಸೊ ನಾನು ನಿಮಗೆ ಒಂದೊಂದೇ ತೋರಿಸ್ತೀನಿ ಹೇಗೆ ನಾನು ಅರೇಂಜ್ಮೆಂಟ್ಸ್ ಮಾಡ್ತೀನಿ ಅಂತ. ಸೊ ಈ ಥರ ನನಗೆ ಬಂದಿರೋಷ್ಟು ರಂಗೋಲಿ ಹಾಕಿದ್ದೀನಿ. ನನಗೆ ರಂಗೋಲಿ ಅಷ್ಟಾಗಿ ಬರಲ್ಲ. ಸೊ ಈ ಥರ ಜಾಗನ ಕ್ಲೀನ್ ಮಾಡಿಕೊಂಡು ಅದ್ರ ಮೇಲೆ ನಿಮಗೆ ಬಂದಷ್ಟು ರಂಗೋಲಿ ಹಾಕ್ಬಿಟ್ಟು ಅದ್ರ ಮೇಲೆ ಮಣೆ ಇಡಬೇಕಾಗತ್ತೆ. ಸೊ ಮಣೆ ಇಟ್ಟು ಮನೆ ಮೇಲೆ ಕೂಡ ರಂಗೋಲಿ ಹಾಕ್ಬಿಟ್ಟು ನೆಕ್ಸ್ಟ್ ಅರೇಂಜ್ಮೆಂಟ್ಸ್ ಎಲ್ಲ ನಾನು ತೋರಿಸ್ತೀನಿ, ಏನೇನೆಲ್ಲ ಹಾಕ್ತಾಯಿದ್ದೀನಿ, ಹೇಗೆ ನಾನು ಡೆಕೋರೇಟ್ ಮಾಡ್ತಾಯಿದ್ದೀನಿ ಅಂತ. ಸೊ ಪೂಜೆಗೆ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಮೇನ್ ಪ್ರಿಪ್ರೇಷನ್ಸ್. ಯಾಕಂದರೆ ನಾವು ಗೊತ್ತಿಲ್ದಿರ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡುವಾಗ ಪ್ರತಿಯೊಂದು ನಮ್ಮ ಹತ್ರ ಇಟ್ಕೊಂಡ್ಬಿಟ್ರೆ ನಮಗೇನು ಪ್ರಾಬ್ಲಮ್ ಆಗೋಲ್ಲ. ಸೊ ನಾನು ಹೇಳ್ದಂಗೆ ಇವತ್ತು ಈ ಪಾಟ್ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ಪಾಟ್ ತುಳಸಿ ಪ್ಲ್ಯಾಂಟ್ ತೊಗೊಂಡಿದ್ದೀನಿ. ಸೊ ಆ್ಯಂಡ್ 3 ಥರ ಹಣ್ಣು, ದೆನ್ ಹೂವು, ಕಾಯಿ, ಏನೇನಂದರೆ ಇನ್ನು ನೆಕ್ಸ್ಟ್ ಮೇನ್ ಏನು ತೊಗೊಳ್ಬೇಕಿಲ್ಲ ಇಂಪಾರ್ಟೆಂಟ್ ಅಂದರೆ ಅರಿಶಿನ ಕುಂಕುಮ, ಬ್ಲೌಸ್ ಪೀಸು, ಗೆಜೆ ವಸ್ತ್ರ, ದೆನ್ ರೆಡ್ ಕಲರ್ ಓಣಿ, ದೆನ್ ಬಾಗ್ನ ಕೊಡೋದಕ್ಕೆ ಇದು ವೆರಿ ಇಂಪಾರ್ಟೆಂಟ್, ಮಿಸ್ ಮಾಡಬಾರ್ದು, ಮತ್ತು ಅರಿಶಿನದ ಕೊಂಬು. ಆ್ಯಂಡ್ ಈ ಟೈಮಲ್ಲಿ ನೀವು ಎಷ್ಟು ದೀಪ ಅಂಟಿಸ್ತೀರೋ ಅಷ್ಟು ಒಳ್ಳೆಯದು. ಸೊ ಮನೆ ತುಂಬ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲಿ ದೀಪ ಅಂಟಿಸೋಕ್ಕಾಗುತ್ತೆ ಅಂದರೆ ಅಂಟಿಸಿ, ತುಂಬ ಒಳ್ಳೆಯದು. ಆ್ಯಂಡ್ ಮೇನ್ ನಿಮ್ಗೆಲ್ಲರಿಗೂ ಗೊತ್ತಿದೆ ತುಳಸಿ ಪೂಜೆ ಅಂದರೆ ತುಳಸಿ ದೇವಿಗೂ ಮತ್ತು ವಿಷ್ಣುಗೆ ಮದುವೆ ಮಾಡೋದು. ಸೊ ಬೆಟ್ಟದ ನೆಲ್ಲಿಕಾಯಿ ಗಿಡ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಗೆ ಅಕಸ್ಮಾತ್ ಬೆಟ್ಟದ ನೆಲ್ಲಿಕಾಯಿ ಗಿಡ ಸಿಗಲಿಲ್ಲ ಅಂದರೆ ಯಾಕಂದರೆ ನನಗೆ ಲಾಸ್ಟ್ ಇಯರ್ ಸಿಗಲಿಲ್ಲ, ನನಗೆ ಅದರಲ್ಲಿ ಬರೀ ಗಿಡ ಒಂದು ಅಲ್ಲಿ ಸ್ವಲ್ಪ ಬ್ರಾಂಚಸ್ ಸಿಕ್ಕಿತ್ತು. ನೀವು ಕೃಷ್ಣನ ವಿಗ್ರಹ ಇದ್ದರೆ ಅಥವಾ ಕೃಷ್ಣನ ಫೋಟೋ ಇದ್ದರೆ ಕೂಡ ಪಕ್ಕದಲ್ಲಿಟ್ಟು ಪೂಜೆ ಮಾಡ್ಬೋದು. ಸೊ ಇಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಟ್ರೆ ನಮಗೆ ಟೆನ್ಷನ್ ಇರಲ್ಲ, ಆರಾಮಾಗಿ ನಾವು ಮಾಡ್ಕೊಳ್ಬೋದು. ಸೊ ಇವಾಗ ಡೆಕೋರೇಷನ್ ಮಾಡೋಣ. ಕೆಲವರು ಅವರವರ ರೀತಿಯಲ್ಲಿ ಡೆಕೋರೇಟ್ ಮಾಡ್ತಾರೆ. ಕೆಲವರು ತುಳಸಿ ಗಿಡಕ್ಕೆ ಸೀರೆ ಎಲ್ಲ ಉಟ್ಟಿಸ್ತಾರೆ. ನಮ್ಮ ಮನೇಲಿ ಆ ಪದ್ಧತಿ ಇಲ್ಲ. ಸೊ ಅದಕ್ಕೆ ನಾನು ಈ ಒಂದು ಪ್ಲಾಂಟಾರ್ ಈ ವರ್ಷ ತೊಗೊಂಡಿದ್ದೇನೆ. ಬಹಳ 2 ಇಯರ್ಸಿಂದ ತುಂಬ ಆಸೆ ಇತ್ತು ತೊಗೊಳ್ಬೇಕು ಅಂತ. ಸೊ ಈ ವರ್ಷ ತೊಗೊಂಡಿದ್ದೇನೆ. ಇದ್ರ ಬಗ್ಗೆ ಡೀಟೇಲ್ಸ್ ಏನಾದ್ರು ಬೇಕಂದರೆ ಕಮೆಂಟ್ಸಲ್ಲಿ ಹಾಕಿ, ನಾನು ನಿಮಗೆ ಅದರ ಡೀಟೇಲ್ಸ್ ಕೊಡ್ತೇನೆ. ಸೊ ಇವಾಗ ಒಂದೊಂದೇ ಹೇಗೆ ನಾನು ಡೆಕೋರೇಟ್ ಮಾಡ್ತೀನಿ, ಫೈನಲ್ ಫಿನಿಶ್ ಔಟ್ಪುಟ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ನನ್ನ ಮಗಳು ತುಂಬ ಖುಷಿಯಾಗಿದ್ದಾಳೆ, ಬಿಕಾಸ್ ಇದೆಲ್ಲ ಮಾಡ್ತಾ ಇರೋದು ಅವಳಿಗೋಸ್ಕರನೇ. ನಾನಾ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ನಮ್ಮ ಮನೆ ಪೆಟ್ ಅನ್ನೋದಕ್ಕಿಂತ ಫ್ಯಾಮ್ಲಿ. ಸೊ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ, ಬಿಕಾಸ್ ಆಲ್ರೆಡಿ ಲೇಟ್ ಆಗ್ತದೆ. ಮುಹೂರ್ತ ಟೈಮ್ ಕರೆಕ್ಟಾಗಿ ನಾನು ಡೆಕೋರೇಟ್ ಎಲ್ಲ ಮಾಡಿದ್ರೆ ದೀಪ ಅಂಟಿಸೋಕೆ ನನಗೆ ಈಸಿ ಆಗುತ್ತೆ. ವಾಟ್ ಆರ್ ಯು ಡೂಯಿಂಗ್? ಇವರಿಬ್ಬರಿಗೆ ಒಳ್ಳೆ ದೋಸ್ತಿ. ಓಕೆ, ಲೆಟ್ಸ್ ಸ್ಟಾರ್ಟ್.
ಸೊ ಇದು ನನ್ನ ಫೈನಲ್ ಔಟ್ಪುಟ್. ಅಂದರೆ ಇನ್ನೂ ಲೈಟ್ಸ್ ಎಲ್ಲ ಹಾಕಿಲ್ಲ ನಾನು, ಲೈಕ್ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಏನೇನೆಲ್ಲ ಮೇನ್ ಬೇಸಿಕ್ ಬೇಕು, ಫಸ್ಟು ನಾನು ಹೇಳ್ದಂಗೆ ಕೆಳಗಡೆ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಅದ್ರ ಮೇಲೆ ಪೀಠ ಇಸ್ ಮಸ್ಟ್. ಪೀಠ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ರಂಗೋಲಿ ಹಾಕ್ಕೊಂಡು ನೀವು ಏನು ತುಳಸಿ ಗಿಡನ ಡೆಕೋರೇಟ್ ಮಾಡ್ತಿದ್ದೀರ ಅದನ್ನು ತುಳಸಿ ಗಿಡನ ಇಡಿ. ಆ್ಯಂಡ್ ತುಳಸಿ ಗಿಡ ಇಟ್ಟ ಮೇಲೆ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಥಿಂಗ್, ನೀವು ಕೆಲವರು ಸೀರೆ ಉಡಿಸ್ತಾರೆ, ಕೆಲವರು ಓಣಿ ಹಾಕ್ತಾರೆ, ಅದು ನಿಮಗೆ ಪದ್ಧತಿಗೆ ಬಂದಿದ್ದು. ಆ್ಯಂಡ್ ಅರಿಶಿನದ ಕೊಂಬು ಕಟ್ಟಲೇಬೇಕು. ದೆನ್ ಈ ಮೇನ್ ಗೆಜ್ಜೆ ವಸ್ತ್ರ ಬೇಕು ದೇವರಿಗೆ, ಬ್ಲೌಸ್ ಪೀಸ್, ದೆನ್ ಬಾಗಿನ ಸೆಟ್ಟು, ದೆನ್ 3 ಥರ ಹಣ್ಣು ದೇವ್ರಿಗೆ. ಮತ್ತು ಇಂಪಾರ್ಟೆಂಟ್ ಇಸ್ ನಿಮ್ಗೆ ಆಗುತ್ತೆ ಅಂದರೆ ನಿಮಗೆ ಸಿಗುತ್ತೆ ಅಂದರೆ ನೆಲ್ಲಿಕಾಯಿ ದೀಪ ಹಚ್ಚೋದು ತುಂಬಾ ಇಂಪಾರ್ಟೆಂಟು ಈ ಒಂದು ದಿನ. ಬೇಸಿಕಲಿ ನಾವು ತುಳಸಿ ಪೂಜೆ ಏನಕ್ಕೆ ಮಾಡ್ತೀವಿ ಅಂದರೆ ಹಸ್ಬೆಂಡ್ಸ್ಗೆ ಒಳ್ಳೇದಾಗಲಿ, ಗಂಡಂದಿರಿಗೆ ಆಯುಷ್ ಬೆಳೀಲಿ, ಆ್ಯಂಡ್ ಮನೆಯಲ್ಲಿ ಒಳ್ಳೆ ಏನಂತಾರೆ ವೃದ್ಧಿ ಆಗಲಿ, ಅದು ಆರೋಗ್ಯದಲ್ಲಿ ಒಳ್ಳೆಯದಾಗೋದಾಗಲಿ ಅಥವಾ ಹಣಕಾಸು ವಿಷಯದಲ್ಲಾಗಲಿ ಬೆಳೆಯೋದಾಗಲಿ, ಪ್ರತಿಯೊಂದು ವಿಚಾರದಲ್ಲೂ ತುಳಸಿ ಹಬ್ಬ ನೀವು ಎಷ್ಟು ನಿಷ್ಠೆಯಿಂದ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಸೊ ಇದು ನಮ್ಮನೆ ಸಿಂಪಲ್ ಡೆಕೋರೇಷನ್.
ಆ್ಯಂಡ್ ಎಲ್ಲ ಮುಗಿದ್ಮೇಲೆ ಮರಿದಿರ ಆರತಿ ಮಾಡಿ, ಯಾಕಂದರೆ ಆರತಿ ಮಾಡಿನೇ ತುಳಸಿ ಗಿಡನ ನೀವು ಮತ್ತೆ ಕದಲಿಸ್ಬೋದು. ಸೊ ನಿಮಗೆ ನನ್ನ ಒಂದು ಈ ಪ್ರಯತ್ನ, ನಮ್ಮ ಒಂದು ಈ ಪ್ರಯತ್ನ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ನಿಮ್ಮ ಮನೇಲಿ ನೀವು ಕೂಡ ಹೇಗೆ ಆಚರಿಸಿದ್ರಿ ಅಂತ. ಆ್ಯಂಡ್ ನನ್ನ ಒಂದು ಪ್ರಯತ್ನದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ವೀಡಿಯೋಸ್ ತರ್ತೀನಿ ಮುಂದೆ ನಾನು, ನನ್ನ ಮಗಳು. ಪ್ಲೀಸ್ ಸಪೋರ್ಟ್ ಮಾಡಿ. Hope you like our video. Don't forget to smash that subscribe button and like.